ಅನಾಮಿಕ ಕರೆ ಸ್ವೀಕರಿಸ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರು ನಿಮ್ಮನ್ನ ಬೆತ್ತಲಾಗಿಸುತ್ತೆ ಈ ಗ್ಯಾಂಗ್. ಅಷ್ಟೇ ಅಲ್ಲ, ಬೆತ್ತಲಾಗಿಸಿ ಹಣಕ್ಕೂ ಬೇಡಿಕೆ ಇಡುತ್ತೆ. ಖತರ್ನಾಕ್ ಗ್ಯಾಂಗ್ ಮುಂಬೈ ಕ್ರೈಮ್ ಬ್ರಾಂಚ್ ಐಬಿ ಅಂತ ಕರೆ ಮಾಡುವ ಖದೀಮರು. ನೀವು ಕ್ರೈಮ್ ನಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೆದರಿಸ್ತಾರೆ ಈ ಖದೀಮರು. ವಿಡಿಯೋ ಕಾಲ್ ಮೂಲಕ ಯುವತಿಯರ ಸಂಪೂರ್ಣ ಮಾಹಿತಿಯನ್ನು ಕೇಳ್ತಾರೆ. ಬಳಿಕ ನಿಮ್ಮ ಇಡೀ ಬಾಡಿ ತಪಾಸಣೆ ಮಾಡಬೇಕು ಅಂತ ಬೆತ್ತಲುಗೊಳಿಸ್ತಾರೆ. ಇದನ್ನೇ ರೆಕಾರ್ಡ್ ಮಾಡಿಕೊಂಡು ಬಳಿಕ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾರೆ. ಖದೀಮರ ಖತರ್ನಾಕ್ ಐಡಿಯಾಗೆ ಬೆಚ್ಚಿ ಬಿದ್ದ ಬೆಳಗಾವಿ ಪೊಲೀಸರು ಅನಾಮಿಕ ಕರೆಗೆ ಸ್ಪಂದಿಸಲೇಬೇಡಿ ಅಂತ ಬೆಳಗಾವಿ ಕಮಿಷನರ್ ಮನವಿ ಮಾಡಿಕೊಂಡಿದ್ದಾರೆ. ಬಹಳ ಹುಷಾರಾಗಿರ್ಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಕರೆ ಮಾಡ್ತಾರೆ, ಆ ಕೇಸು ಈ ಕೇಸು ಅಂತಾರೆ, ವಿಡಿಯೋ ಕಾಲಲ್ಲಿ ಬಟ್ಟೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಅದಾದ ನಂತರ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ, ಆಮೇಲೆ ವಿಡಿಯೋ ವೈರಲ್ ಮಾಡ್ತಾರೆ, ಹಣಕ್ಕಾಗಿ ಬೇಡಿಕೆ ಇಡ್ತಾರೆ. ಹಾಗಾಗಿ ಯಾವುದೇ ಅನಾಮಿಕ ಕರೆ ಬಂದ್ರೂ ಎತ್ತೋಕೆ ಹೋಗಬೇಡಿ, ಸ್ವೀಕರಿಸಲೇಬೇಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಭಾಳ ಸೈಬರ್ ಫ್ರಾಡ್ ಕೇಸಸ್ಸಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಈಗ ಒಂದು ಹೊಸ ಸ್ಟೈಲ್ ಈ ಸೈಬರ್ ಕ್ರಿಮಿನಲ್ಸ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಾಡಸ್ ಆಪರೆಂಡಿ ಹೆಂಗಿದೆ ಅಂದರೆ, ನಿಮಗೆ ಮೇಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಕಾಲ್ಸ್ ಮುಖಾಂತರ ಒಂದು ಮೆಸೇಜ್ ಬರುತ್ತೆ. ನಾವು ಕ್ರೈಮ್ ಬ್ರ್ಯಾಂಚಿಂದ ಕಾಲ್ ಮಾಡ್ತಾಯಿದ್ವಿ, ನಿಮ್ಮ ಹೆಸರು ಈ ಥರ ಕ್ರಿಮಿನಲ್ ಕೇಸಲ್ಲಿ ಬಂದಿದೆ, ತನಿಖಾದಲ್ಲಿ ನಿಮ್ಮ ಹೆಸರು ಬಂದಿದೆ, ಮತ್ತು ಈಗ ನೀವು ನಮ್ಮ ಹತ್ರ ನೀವು ಬರಬೇಕು, ನೀವು ನಮಗೆ ರಿಪೋರ್ಟ್ ಕೊಡಬೇಕು, ಯಾಕೆ ನೀವು ಈ ಥರ ಮಾಡಿದ್ರಿ. ಸೊ ಇದು ಒಂದು ಮೆಥಡ್ ಇದೆ. ಸೊ ಈ ರೀತಿ ಬೇರೆ ಬೇರೆ ಮೆಥಡ್ಸ್ ಕೂಡ ಅವರು ಯೂಸ್ ಮಾಡ್ತಾಯಿದ್ರೆ ವಿಕ್ಟಿಮ್ಸ್ಗೆ ಈ ಥರ ಥ್ರೆಟ್ ಮಾಡ್ತಾಯಿದ್ದಾರೆ. ಆಮೇಲೆ ಮತ್ತು ಅವರು ಹೇಳ್ತಾರೆ, ನಾವು ಈಗ ನಿಮಗೆ ಎನ್ಕ್ವೈರಿ ಮಾಡಲೇಬೇಕು, ನೀವು ನಮ್ಮ ಜೊತೆಗೆ ವಿಡಿಯೋ ಕಾಲ್ ಮಾಡಬೇಕು, ನೀವು ಕ್ಯಾಮ್ರಾ ಮುಂದೆ ಇರಬೇಕು, ಬೇರೆ ಕಡೆಗೆ ಹೋಗಬೇಡ, ನೀವು ಹೋಗ್ತೀರಿ ಮತ್ತು ಆಮೇಲೆ ನಿಮ್ಮ ಕ್ರೈಮ್ ಬಗ್ಗೆ ನಾವು ನಿಮ್ಮ ಪೇರೆಂಟ್ಸ್ಗೆ ಹೇಳ್ತೀವಿ, ಬೇರೆ ಯಾರಿಗೆ ನಾವು ಹೇಳ್ತೀವಿ, ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಈ ಥರ ಸುಳ್ಳು ಹೇಳ್ತಾರೆ. ಸೊ ಈ ಥರ ನಮ್ಮಲ್ಲಿ ಕೂಡ 2-3 ಕೇಸಸ್ ರಿಜಿಸ್ಟರ್ ಆಗಿದೆ. ಮತ್ತು ನಮ್ಮ ತನಿಖೆ ಮಾಡುವಾಗ ನಮಗೆ ಗೊತ್ತಿದೆ ಇದು ಅಲ್ಲ, ಸುಳ್ಳು ಇದೆ, ಇದು ಫೇಕ್ ಇದೆ, ಮತ್ತು ಇದು ಒಂದು ರೀತಿ ಇದೆ ಈ ವಿಕ್ಟಿಮ್ಸ್ ಕರೆಯಿಂದ ಹೇಗೆ ದುಡ್ಡು ಬ್ಲ್ಯಾಕ್ ಮೇಲ್ ಮಾಡಬಹುದು ಅಂತ.